ಆತ್ಮೀಯ ವಿದ್ಯಾರ್ಥಿಗಳೇ, ಈ ಫಸ್ಟ್ ಪಿ ಯು ಬ್ಲೂ ಪ್ರಿಂಟ್ ಪ್ರಕಾರ ಚಾಪ್ಟರ್ ವೈಸ್ ಯಾವ ಚಾಪ್ಟರ್ ಮೇಲೆ ಯಾವ ಕ್ವಶನ್ಸ್ ಅಂದ್ರೆ 5 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಸೊ ನಾನು ಕೂಡ ಡಿಲೇ ಮಾಡ್ತಾ ಬಂದೆ, ಯಾಕೆಂದ್ರೆ ಸೆಕೆಂಡ್ ಪಿ ಯು ಆದ್ರೆ ಸ್ವಲ್ಪ ಧೈರ್ಯ ಮಾಡಿ ಹೇಳ್ಬೋದು. ಫಸ್ಟ್ ಪಿ ಯು ಏನಾಗುತ್ತೆ, ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಅನ್ನ ಸೆಟ್ ಮಾಡ್ತಾರೆ, ಅಲ್ಲೇನಾದ್ರೂ ಚೇಂಜಸ್ ಮಾಡ್ಕೋಬಹುದು. ಯಾಕಂದ್ರೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಕೆಲವು ಸಣ್ಣ ಚಾಪ್ಟರ್ ಅಲ್ಲಿ ದೊಡ್ಡ ಕ್ವಶನ್ಸ್ ಅನ್ನು ಹುಡುಕುವಂಥದ್ದು ಎಲ್ಲ ಸಮಸ್ಯೆ ಇರುತ್ತೆ. ಬಟ್ ಎನಿವೆ ಬ್ಲೂ ಪ್ರಿಂಟ್ ನಮ್ಮ ನಿರ್ದೇಶಕರು ಏನು ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ, ಸೊ ಅದನ್ನ ಏನಿದೆ ಅಂತ ನಿಮ್ಗೆ ಹೇಳ್ತೇನೆ. ಯಾವ ಚಾಪ್ಟರ್ ಅಲ್ಲಿ ಏನೇನು ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಸೊ ಅದರಲ್ಲಿ 100% ಹಾಗೂ ಅದೇ ತರನೇ ಕ್ವಶನ್ ಪೇಪರ್ ಬರ್ಬೋದು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ. ಬರ್ದೇ ಇದ್ರೆ ಏನ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದು ಹಾಗೆ ಒಟ್ಟಿನಲ್ಲಿ ನಿಮ್ಗೆ ಕ್ವಶನ್ಸ್ ಅಂತೂ ನಾನು ಕೊಡ್ತಾ ಇದ್ದೀನಿ, ಈಗಾಗಲೇ ಒಂದೆರಡು ಪಾರ್ಟ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಏನು ಕೇಳಿದ್ರೆ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ವೇಟೇಜ್ ಇದೆ ಅಂತ ಗೊತ್ತಾಗುತ್ತೆ. ಯಾರೋ ಫೇಲ್ ಆಗುವಂತ ಮಕ್ಕಳ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅಂತ ಗೊತ್ತಿದೆ ನಿಮ್ಗೆ. ಔಟ್ ಆಫ್ ಸ್ಕೋರ್ ಮಾಡೋರಿಗೆ ಬೇಕಾದ ಸೋರ್ಸ್ಗಳು ಇರ್ತವೆ. ಸೊ ಎಲ್ಲೋ ಒಂದ್ ಕಡೆಗೆ ಪಾಸಿಗೆ ಕಷ್ಟಪಡ್ತಾ ಇರ್ತಾರೆ, ಸೈನ್ಸ್ ಅಂತ ಬಂದಿರ್ತಾರೆ, ಮುಂದೇನು ಅಂತ ಗೊತ್ತಾಗಲ್ಲ, ಎಕ್ಸಾಮ್ ಬಂದಾಯ್ತು, ಏನ್ ಬರೀಬೇಕು ಯಾವ್ದು ಓದ್ಬೇಕು ಅಂತ ಗೊತ್ತಾಗಲ್ಲ. ಸೊ ಇದು ಫಸ್ಟ್ ಇಯರ್ ಅಲ್ಲಿ ದೊಡ್ಡ ಸಮಸ್ಯೆ. ಅಂದ್ರೆ ಸ್ವಲ್ಪ ನಾವು ಸೆಕೆಂಡ್ ಇಯರ್ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಫಸ್ಟ್ ಇಯರ್ ಕೊಡದೇ ಇರೋದು ಒಂದು ಕಾರಣ ಇರ್ಬೋದು. ಒಟ್ನಲ್ಲಿ ಅಂತ ಮಕ್ಕಳ ಸಲುವಾಗಿ ಏನೇನು ಓದ್ಕೊಂಡ್ರೆ ಸಾಕಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನಮ್ಗೆ ಮಾರ್ಕ್ಸ್ ನಮ್ಮ ಬಿಲೋ ಅವರೇಜ್ ಇರುವಂತ ಮಕ್ಕಳಿಗೆ ಎಲ್ಲಿ ಮಾರ್ಕ್ಸ್ ಅನ್ನ ತಗೋಬಹುದು. ಅವರು ಮೇನ್ ಆಗಿ 5 ಮಾರ್ಕ್ಸ್ ಕ್ವಶನ್ಸ್. ಅದರಲ್ಲಿ ನಿಮ್ಗೆ ಏನಾಗುತ್ತೆ ಕೇಳಿದ್ರೆ ಒಂದು 3 ಕ್ವಶನ್ಸ್ ಅನ್ನ ಬರೀಬೇಕು. ಸೊ ಪ್ರತಿ ಕ್ವಶನ್ಸ್ಗೆ 5 ಮಾರ್ಕ್ಸ್ ಅಂದ್ರೆ 15 ಮಾರ್ಕ್ಸ್ ಇದರಲ್ಲಿ ಬಂದ್ಬಿಡುತ್ತೆ. ನೀವೊಂದು 5 ಚಾಪ್ಟರ್ ಓದ್ಕೊಂಡು ಕೂಡ ಇದನ್ನ 15 ಮಾರ್ಕ್ಸ್ ಅನ್ನ ತಗೊಂಡ್ಬಿಡ್ಬೋದು. ಅಂದ್ರೆ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಆ ರೀತಿ ಪರ್ಫೆಕ್ಟ್ ಆಗಿರ್ಬೇಕು. ಸೊ ಅದಕ್ಕೆ ಈ ಯಾವ ಚಾಪ್ಟರ್ ಅವರು ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಏನ್ ಹೇಳ್ತಾರೆ, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಈಗಾಗಲೇ ಈ ಚಾಪ್ಟರ್ದು ಕ್ವಶನ್ಸ್ ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಏನು ಕೇಳಿದ್ರೆ ಮೋಷನ್ ಇನ್ ಎ ಪ್ಲೇನ್ ಅನ್ನುವಂಥದ್ದು. ಓಕೆ, ಆಮೇಲೆ ವರ್ಕ್ ಎನರ್ಜಿ ಅಂಡ್ ಪವರ್. ಸೊ ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಬ್ಲೂ ಪ್ರಿಂಟ್ ಅಲ್ಲಿ ರಿಜಿಡ್ ಬಾಡಿ ಅಂತಾನೆ ಇದೆ. ಸೊ ಅಲ್ಲಿ ST ಅಂತ ಇದೆ, ಅಂದ್ರೆ ಅರ್ಥ ಸ್ಪ್ಲಿಟ್ ಟೈಪ್ ಅಂತ ಹೇಳಿ. ಸೊ ಇಲ್ಲಿ ಡೈರೆಕ್ಟ್ 5 ಮಾರ್ಕ್ಸ್ ಒಂದು ಸಿಂಗಲ್ ಕ್ವಶನ್ಸ್ ಅನ್ನ ಹಾಕಲ್ಲ ಅವರು, 2 ಅಥವಾ 3 ಕ್ವಶನ್ಸ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಥರ್ಮೋಡೈನಾಮಿಕ್ಸ್ ಅಲ್ಲೂ ಕೂಡ ನಿಮ್ಗೆ 5 ಮಾರ್ಕ್ಸಿನ ಡೈರೆಕ್ಟ್ ಕ್ವಶನ್ ಕೊಡಲ್ಲ, ಅದನ್ನ ಸ್ಪ್ಲಿಟ್ ಟೈಪ್ ಅಲ್ಲಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ವೇಸ್ಟ್ ಚಾಪ್ಟರ್ ಇಂದ 5 ಮಾರ್ಕ್ಸ್. ಈ ವರ್ಷದಲ್ಲಿ ಒಂದು ಚೇಂಜಸ್ ಇದೆ. ಮೊದಲಾಗಿದ್ರೆ ಆಸೋಲೇಷನ್ ಚಾಪ್ಟರ್ ಬರ್ತಾ ಇತ್ತು. ಸೊ ಹೀಗೆ ಬ್ಲೂ ಪ್ರಿಂಟ್ ವರ್ಷಕ್ಕೂ ಬದಲಾಗಬಹುದು. ಇದಿಷ್ಟು ಏನು ಕೇಳಿದ್ರೆ 5 ಮಾರ್ಕ್ಸ್ ಅಂದ್ರೆ ಲಾಂಗ್ ಆನ್ಸರ್, ಯೂಶಲಿ ಡೆರಿವೇಶನ್ ಈ ತರ ಇರುವಂತದ್ದು. ಸೊ ಅದಕ್ಕೆ ನೀವು ಬರಬೇಕಾಗಿರೋದು 3 ಚಾಪ್ಟರ್. ನೋಡಿ, ಇಲ್ಲಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ ಡೆಫಿನೆಟ್ ಕ್ವಶನ್ಸ್ ನಮ್ಮ ಎದುರಿಗೆ ಇರುತ್ತೆ. ಮೋಷನ್ ಇನ್ ಪ್ಲೇನ್, ವರ್ಕ್ ಎನರ್ಜಿ ಅಂಡ್ ಪವರ್, ಹೀಗೆ ನಾವು ಒಂದಿಷ್ಟು ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಂಡು 3 ರೆಡಿಯಾಗಿ ಹೋಗಿ ಬರೀಬಹುದು, ರಿಸ್ಕ್ ತಗೋಬಹುದು. ಓಕೆ, ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಮೊದಲಾಗಿದ್ರೆ ಏನು ಕಂಡೀಷನ್ ಇರಲಿಲ್ಲ, ಈ ಸರಿ ಹಾರ್ಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ, ಹೈಯರ್ ಆರ್ಡರಿಂಗ್ ಥಿಂಕಿಂಗ್ ಸ್ಕಿಲ್ ಅಂತ ಹೇಳಿ. ಸೊ ಆ ಪ್ರಕಾರ ಯಾವ್ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ನಿಮ್ಗೆ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನು ಕೊಟ್ಟಿರ್ತಾರೆ. ಅದ್ರಲ್ಲಿ ನೀವು 2 ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್. ಅಂದ್ರೆ 2 ಕರೆಕ್ಟ್ ಆಗಿ ಬರೆದ್ರೆ ಸಾಕಾಗುತ್ತೆ ಸಾಲ್ವ್ ಮಾಡಿದ್ರೆ. ಸೊ ಯಾವ ಚಾಪ್ಟರ್ ಇಂದ ಅಂತ ನೋಡಿ, ಮೊದಲಾಗಿ ಲಾಸ್ ಆಫ್ ಮೋಷನ್ ಇಂದ ಒಂದು ಪ್ರಾಬ್ಲಮ್ ಕೇಳ್ತೀವಿ ಅಂತಾರೆ, ಅದು ಹಾರ್ಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಈಸಿ ಇರಲ್ಲ ಅಂತ ಹೇಳಿ. ನೆಕ್ಸ್ಟ್ ಗ್ರಾವಿಟೇಷನ್ ನಲ್ಲೂ ಕೂಡ ಹಾರ್ಟ್ಸ್ ಮೇಲೆ ಕೇಳ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಕೂಡ ನಿಮ್ಗೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡೋ ತರ ಇರಲ್ಲ, ಸ್ವಲ್ಪ ಥಿಂಕ್ ಮಾಡ್ಬೇಕು ಅನ್ನೋದ್ರ ಅರ್ಥ. ಹಾರ್ಟ್ಸ್ ಅಂದ್ರೆ ಅದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ನಿಮ್ಗೆ ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ, ಆ ತರ ಕೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಆಸಿಲೇಷನ್ ಚಾಪ್ಟರ್ ಅಲ್ಲೂ ಕೂಡ ಹಾರ್ಟ್ಸ್ ಮೇಲೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಒಂದು ಈಸಿ ಪ್ರಾಬ್ಲಮ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಬಿಲೋ ಅವರೇಜ್ ಇರುವಂತವರು ಈ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೊಂದು 5 ಮಾರ್ಕ್ಸ್ ಬರುತ್ತೆ. ಉಳಿದ ಚಾಪ್ಟರ್ ನಿಮ್ ಇಷ್ಟ, ಅದನ್ನ ಮಾಡ್ಕೊಳ್ಳಿ, ಆಗಲ್ಲ, ಎಲ್ಲವೂ ರೆಡಿ ಆಗ್ಬೇಕು, ಅದು ಬೇರೆ. ಬಟ್ ನಾನು ಪಾಸ್ ಆಗದೆ ಇರೋ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರೋದು. ಓಕೆ, ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ಸ್ ಎಲ್ಲರಿಂದ ಬರುತ್ತೆ. ಇದು ಕೂಡ ನಮ್ಗೆ ಎಷ್ಟಿರುತ್ತೆ, 5 ಬರೀಬೇಕು. 3 ಮಾರ್ಕ್ಸ್ ಈಚ್ ಅಂದ್ರೆ 15 ಮಾರ್ಕ್ಸ್ ಆಗುತ್ತೆ. ನಿಮ್ಗೆ ಇಲ್ಲೂ ಕೂಡ 9 ಕ್ವಶನ್ಸ್ ಅಂದ್ರೆ 9 ಚಾಪ್ಟರ್ ಇಂದ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಫಸ್ಟ್ ಏನಂದ್ರೆ ಮೋಷನ್ ಇನ್ ಎ ಪ್ಲೇನ್, ನೆಕ್ಸ್ಟ್ ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಅಂಡ್ ಪವರ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ. ನೋಡಿ, ಈ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ಅನ್ನ ನ್ಯೂಮರಿಕಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಅದಕ್ಕೆ ಇಲ್ಲಿ 3 ಮಾರ್ಕ್ಸಿನ ಒಂದು ಕ್ರಾಸ್ ಪ್ರಾಡಕ್ಟ್ ನಲ್ಲಿ ಇರ್ಬೋದು, ಅಥವಾ ಯಾವ್ದೋ ಟಾರ್ಕ್ ಫೈಂಡ್ ಔಟ್ ಮಾಡಿ ಇರ್ಬೋದು, ಅಥವಾ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಲ್ಲಿ ಇರೋದು. ಸೊ ಈ ರೀತಿ ಅದಕ್ಕೆ ರೆಡಿ ಹಾಕೊಂಡ್ರೆ ನೀವು ಅದನ್ನು ಕೂಡ ಸಾಲ್ವ್ ಮಾಡ್ಕೋಬಹುದು.
ಬಟ್ ಇಲ್ಲಿ 9 ಕ್ವಶನ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು 5 ಮಾತ್ರ ಅಂತ. ಹಾಗಾಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್, ಆಮೇಲೆ ಫ್ಲೂಯಿಡ್ಸ್, ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಕೈನೆಟಿಕ್ ಥಿಯರಿ, ವೇವ್ಸ್, ಇಷ್ಟು ಮೇಲೆ 3 ಮಾರ್ಕ್ಸಿನ ಕ್ವಶನ್ಸ್ ಕೊಡ್ತೀವಿ ಅಂದಿದ್ರೆ 9 ಇದೆ. ನೀವು 5 ಚಾಪ್ಟರ್ಗೆ ನೀವು ರೆಡಿ ಆಗೋದ್ರು ಸಾಕಾಗುತ್ತೆ. ಅಂದ್ರೆ ನೀವು ಓದಿದ್ದೇ ಬಂದು ಅದೇ ಆನ್ಸರ್ ಬರುತ್ತೆ ಅನ್ನೋಕ್ಕಿಂತ ಇವೆಲ್ಲ ಈಸಿ ಇರುತ್ತೆ, ಏನು ಹಾರ್ಟ್ಸ್ ರೇಂಜ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಲ್ಲ. ನೆಕ್ಸ್ಟ್ 2 ಮಾರ್ಕ್ಸ್ ಯಾವ್ಯಾವ ಕ್ವಶನ್ಸ್ ಅನ್ನು ಬರುತ್ತೆ, ಯಾವ ಚಾಪ್ಟರ್ ಇಂದ ಬರುತ್ತೆ ಅನ್ನುವಂಥದ್ದು. ಸೊ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಇಲ್ಲೂ ಕೂಡ 9 ಕ್ವಶನ್ಸ್ ಇರುತ್ತೆ. ನೀವು ಅದಕ್ಕೆ 5ಕ್ಕೆ ಆನ್ಸರ್ ಮಾಡಿದ್ರೆ ಜಾಸ್ತಿ ಬರೀಬಹುದು, ಹಾಗೇನಿಲ್ಲ. 5ಕ್ಕೆ ಮಾರ್ಕ್ಸ್ ಅನ್ನ ಅವಾರ್ಡ್ ಮಾಡ್ತಾರೆ ಅಂತ ಹೇಳಿ. ಸೊ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ. ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಒಂದು 2 ಮಾರ್ಕ್ಸಿನ ನ್ಯೂಮೆರಿಕಲ್ ಪ್ರಾಬ್ಲಮ್, ಅಂದ್ರೆ ಯಾವುದೋ ಒಂದು ವೆಕ್ಟರ್ ಮೇಲೆ ಅಥವಾ ಏನೋ ಒಂದು ಸಣ್ಣಕ್ಕೆ ಸಾಲ್ವ್ ಮಾಡಿ ಅಂತ 2 ಸ್ಟೆಪ್ಸ್ ಅಲ್ಲಿ ಕಂಪ್ಲೀಟ್ ಆಗೋ ತರ ಇರುತ್ತೆ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಲಾಸ್ ಆಫ್ ಮೋಷನ್ ಇಂದ ಕೇಳ್ತಾರೆ. ವರ್ಕ್ ಎನರ್ಜಿ ಅಂಡ್ ಪವರ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ ಆರ್ ರೊಟೇಷನಲ್ ಮೋಷನ್, ಗ್ರಾವಿಟೇಷನ್, ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂಡ್ ಥರ್ಮೋಡೈನಮಿಕ್ಸ್. ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಆಸಿಲೇಷನ್. 9 ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ 2 ಮಾರ್ಕ್ಸಿನ ಕ್ವಶನ್ ಅನ್ನ ಕೇಳ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಮುಂದಕ್ಕೆ ಹೋದ್ರೆ ನಮಗೆ ಫಿಲ್ಲಿಂಗ್ ದಿ ಬ್ಲಾಂಕ್ಸ್. ಇದು ಕೂಡ ನಮಗೆ ಒಂದು ಆಪ್ಷನ್ ಅನ್ನ ಜಾಸ್ತಿ ಮಾಡ್ತಾರೆ. ನಿಮ್ಗೆ 5 ಕ್ವಶನ್ಸ್ ಕೊಡ್ತಾರೆ, 6 ಆಪ್ಷನ್ ಕೊಟ್ಟಿರ್ತಾರೆ. ಸ್ವಲ್ಪ ಕಷ್ಟ ಆಗ್ಬೋದು, ಏನೋ ಒಂದು ಮಿನಿಮಮ್ ಅಂದ್ರೂ ಕೂಡ 2 or 3 ಕ್ವಶನ್ಸ್ಗೆ ನೀವು ಆನ್ಸರ್ ಅನ್ನ ಬರೀತೀರಿ ಅನ್ನೋದು. ಓಕೆ, ಸೊ ಇಲ್ಲಿ ಯಾವ ಚಾಪ್ಟರ್ ಇಂದ, ಮೋಷನ್ ಇನ್ ಎ ಪ್ಲೇನ್. ನೋಡಿ, ಮೋಷನ್ ಇನ್ ಎ ಪ್ಲೇನ್ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ನಿಮ್ಗೆ, ಎಲ್ಲ ಕಡೆ ಕವರ್ ಆಗ್ತಾ ಇದೆ. ನೆಕ್ಸ್ಟ್ ಗ್ರಾವಿಟೇಷನ್, ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಫ್ಲೂಯಿಡ್ಸ್ ಅಲ್ಲಿ ಕೇಳ್ತೀವಿ ಅಂತಾರೆ. ಕೈನೆಟಿಕ್ ಥಿಯರಿ, ನೆಕ್ಸ್ಟ್ ವೇವ್ಸ್ ಮೇಲೆ ಕೇಳ್ತೀವಿ ಅಂತಿದ್ದಾರೆ. ಸೊ ಈ 5 ಚಾಪ್ಟರ್ ಅಲ್ಲಿ ಫಿಲ್ಲಿಂಗ್ ದಿ ಬ್ಲಾಂಕ್ಸ್ ಅನ್ನ ಕೇಳ್ಬೇಕಲ್ವಾ. ಓಕೆ, ಸೊ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಪಾಠ ಕ್ಲಾಸಲ್ಲಿ ಕೇಳಿಸ್ಕೊಂಡವ್ರಿಗೆ ಏನು ಸಮಸ್ಯೆ ಆಗಲ್ಲ. ಬುಕ್ಸ್ ಓದ್ಬೇಕು. ಹಾಗೆ ನೆಕ್ಸ್ಟ್ MCQ ಬಗ್ಗೆ ಮಾತಾಡೋದಾದ್ರೆ, MCQ ಅಲ್ಲಿ ಏನ್ ಮಾಡಿದ್ರೆ ಕೇಳಿದ್ರೆ ಹಾರ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ. ಈ ಸರಿ ಒಂದು ಹೊಸ ಕಾನ್ಸೆಪ್ಟ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ಹೇಳಿ. ಅಂದ್ರೆ ನೀವು ಎಲ್ಲರೂ ಔಟ್ ಆಫ್ ಔಟ್ ತೆಗೆದ್ರೆ ನಾವು ಬೆಸ್ಟ್ ಅನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರ ನಿರ್ಧಾರ. ಅದಕ್ಕೆ ಪಾಸ್ ಆಗೋಕೆ ಎಲ್ಲರಿಗೂ ಆಗ್ಲಿ, ಆದ್ರೆ ಔಟ್ ಆಫ್ ಔಟ್ ಎಲ್ರಿಗೂ ಬರ್ಬೇಕಂತ ಇಲ್ಲಲ್ಲ. ಯಾರು ಒಬ್ಬ ಎಲಿಜಿಬಲ್ ಕ್ಯಾಂಡಿಡೇಟ್, ಎಲಿಜಿಬಲ್ ಸ್ಟೂಡೆಂಟ್ ಇದಾರ ಅವರನ್ನು ಗುರುತಿಸ್ಬೇಕು ನಾವು. ಅದಕ್ಕೆ ಸ್ವಲ್ಪ ಒಂದಿಷ್ಟು ಕಷ್ಟ ಕೊಡಿ ಅಂತೇಳಿ. ಇಲ್ಲಿ 3 ಹಾರ್ಟ್ಸ್, ಅಲ್ಲಿ 3 ನ್ಯೂಮೆರಿಕಲ್, ಬಟ್ ನೀವು ಅಲ್ಲಿ ಬರೋ ನ್ಯೂಮೆರಿಕಲ್ 2, ಹಾಗಾಗಿ ಬರೀ 8 ಮಾರ್ಕ್ಸ್ ಅನ್ನ ಹಾರ್ಟ್ಸ್ ಅಲ್ಲಿ ನೀವು ಫೇಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಏನು ಭಯಪಟ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತೇಳಿ. ಹಾಗಾಗಿ ಹಾರ್ಟ್ಸ್ ಯಾವ್ದಂದ್ರೆ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ, ಥರ್ಮೋಡೈನಮಿಕ್ಸ್. ಇದ್ರ ಮೇಲೆ ಹಾರ್ಟ್ಸ್ ಕ್ವಶನ್ ಅಂದ್ರೆ ಅಷ್ಟು ಈಸಿಯಾಗಿ ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಸೆಂಟೆನ್ಸ್ ಇರಬೇಕು ಅಂತ ಇಲ್ಲ, ಅದ್ರ ಮುಂದಿನ ಭಾಗ ಆಗ್ಬೋದು. ಅದನ್ನ ಓದಿದಾಗ ನಿಮ್ ತಲೆಯಲ್ಲಿ ಏನು ಐಡಿಯಾ ಬರುತ್ತೋ ಅದನ್ನ ಬೇಸ್ ಆಗಿ ಕ್ವಶನ್ಸ್ ಕೇಳ್ಬೋದು ಅಂತ ಹೇಳಿ. ಸೊ ಅದ್ರ ಜೊತೆಗೆ ನಮ್ಗೆ ಚಾಪ್ಟರ್ ನಂಬರ್ ಏನಾಯ್ತು 14 ಆಯ್ತು. ಹಾಗಾಗಿ ಒಂದು ಚಾಪ್ಟರ್ ಮೇಲೆ 2 MCQ ಅನ್ನ ಕೇಳಲೇಬೇಕಾಯ್ತು. ಅಂದ್ರೆ 15 ಇದೆ MCQ. ಸೊ ಹಾಗಾಗಿ ಲಾಸ್ ಆಫ್ ಮೋಷನ್ ಅಲ್ಲಿ ನಿಮ್ಗೆ 2 MCQಗಳು ಬರ್ತವೆ. ಸೊ ಇಲ್ಲಿಗೆ 3 ಹಾರ್ಟ್ಸ್ ಪ್ಲಸ್ 2 ಅಂದ್ರೆ 5 ಕವರ್ ಆಗೋಯ್ತು. ಉಳಿದ 10 ಏನಿದೆ ಅದು ಎಲ್ಲಿ ಬರುತ್ತೆ ನೋಡೋಣ. ಸೊ ರಿಮೈನಿಂಗ್ MCQs ಏನಾಗುತ್ತೆ ಅಂದ್ರೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಮೋಷನ್ ಇನ್ ಎ ಪ್ಲೇನ್, ವರ್ಕ್ ಎನರ್ಜಿ ಅಂಡ್ ಪವರ್, ಗ್ರಾವಿಟೇಷನ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಕೈನೆಟಿಕ್ ಥಿಯರಿ ಅಂಡ್ ಆಸಿಲೇಷನ್ ಅಂಡ್ ವೇವ್ಸ್. ನೋಡಿ, ಇಲ್ಲಿ 1 2 3 4 5 6 7 8 9 10, ಇಲ್ಲಿ 10 ಕ್ವಶನ್ಸ್ ಇಲ್ಲಿ ಕವರ್ ಆಗುತ್ತೆ. 3 ಹಾರ್ಟ್ಸ್ ಆಯ್ತು, 2 ಕ್ವಶನ್ಸ್ ಒಂದೇ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಏನಾಯ್ತು ಕೇಳಿದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಒಂದು ಪೇಪರ್ನ ಐಡಿಯಾ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿಗೆ ಈ ಒಂದು ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡೋಣ. ಈಗಾಗಲೇ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ. MCQ ನಿಮ್ಮ ಎಕ್ಸಾಮ್ ಅಲ್ಲಿ ಟ್ರೈ ಮಾಡ್ತೀನಿ, ನೋಡೋಣ ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.